ಬಿಗ್ ಬಾಸ್ ಮನೆಯಲ್ಲಿ ನಡೆದ ಬಿಬಿ ಕಾಲೇಜು ಟಾಸ್ಕ್ನಲ್ಲಿ ಕ್ಯಾಪ್ಟನ್ಸಿ ಸ್ಪರ್ಧೆಯನ್ನು ಆಯ್ಕೆ ಮಾಡುವಲ್ಲಿ ನೀಲಿ ತಂಡ ವಿಫಲವಾಯಿತು. ರಕ್ಷಿತಾ ಶೆಟ್ಟಿ ಪ್ರತಿಕ್ರಿಯೆ: ಬಿಗ್ ಬಾಸ್ ಅವಕಾಶವನ್ನು ಹಿಂಪಡೆದಾಗ ಕೆಂಪು ತಂಡದ ಸದಸ್ಯೆಯಾದ ರಕ್ಷಿತಾ ಶೆಟ್ಟಿ ಸಂತೋಷ ವ್ಯಕ್ತಪಡಿಸಿ ಜೋರಾಗಿ ಕೂಗಿ ಬಿಗ್ ಬಾಸ್ಗೆ ಧನ್ಯವಾದ ಹೇಳಿದರು. ಅಶ್ವಿನಿ ಗೌಡರ ಮಧ್ಯಪ್ರವೇಶ: ಅವಕಾಶ ಕಳೆದುಕೊಂಡು ಕೋಪದಲ್ಲಿದ್ದ ನೀಲಿ ತಂಡದ ಅಶ್ವಿನಿ ಗೌಡ, ರಾಜಮಾತೆ ಅವರು ರಕ್ಷಿತಾ ಶೆಟ್ಟಿ ಅವರನ್ನು ಪ್ರಶ್ನಿಸಲು ಹೆದರಿಸಲು ಹೋದರು. ರಕ್ಷಿತಾ ಶೆಟ್ಟಿ ಉತ್ತರ: ಆಗ ರಕ್ಷಿತಾ ಶೆಟ್ಟಿ, ನಾನು ಬಿಗ್ ಬಾಸ್ ಜೊತೆಯಲ್ಲಿ ಮಾತನಾಡುತ್ತಿದ್ದೇನೆ. ಬಿಗ್ ಬಾಸ್ ಮತ್ತು ನನ್ನ ಮಧ್ಯೆ ಬರಬೇಡಿ ಎಂದು ಖಡಕ್ ಡೈಲಾಗ್ ಹೊಡೆದು ಅಶ್ವಿನಿ ಗೌಡರ ಬಾಯಿ ಮುಚ್ಚಿಸಿದರು. ನೀಲಿ ತಂಡದ ವೈಫಲ್ಯಕ್ಕೆ ಕಾರಣ: ಬಿಗ್ ಬಾಸ್ 2 ಬಾರಿ ಅವಕಾಶ ನೀಡಿದರೂ ನೀಲಿ ತಂಡವು ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ. ಗಿಲ್ಲಿ ನಟ ಮತ್ತು ಸ್ಪಂದನಾ ಸೋಮಣ್ಣ ತಮಗೆ ತಾವೇ ವೋಟ್ ಹಾಕಿದ್ದರಿಂದ ಗೊಂದಲ ಉಂಟಾಯಿತು. ರಾಶಿಕಾ ಶೆಟ್ಟಿ ದುಃಖ: ನೀಲಿ ತಂಡದ ಬಹುತೇಕ ಸದಸ್ಯರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ರಾಶಿಕಾ ಶೆಟ್ಟಿ ಹೆಸರನ್ನು ಸೂಚಿಸಿದ್ದರು. ಆದರೆ ಸಹಮತದ ಕೊರತೆಯಿಂದ ಕೊನೆ ಕ್ಷಣದಲ್ಲಿ ರಾಶಿಕಾ ಅವಕಾಶ ಕಳೆದುಕೊಂಡು ದುಃಖದಿಂದ ಕಣ್ಣೀರು ಹಾಕಿದರು. ರಕ್ಷಿತಾ ಶೆಟ್ಟಿ ವೈರಲ್ ಮಾತುಗಳು: ಕಳೆದ ಕೆಲ ವಾರಗಳಿಂದ ರಕ್ಷಿತಾ ಶೆಟ್ಟಿ ಅವರ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಮತ್ತು ರ್ಯಾಪ್ ಸಾಂಗ್ಗಳಾಗಿ ಬದಲಾಗುತ್ತಿವೆ ಎಂದು ಲೇಖನವು ಹೇಳಿದೆ. ನೀವು ಈ ಘಟನೆಯ ಬಗ್ಗೆ ಅಥವಾ ಬಿಗ್ ಬಾಸ್ನ ಇತರ ಸ್ಪರ್ಧಿಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಕೇಳಿ.